ಅವರ ಫ್ಯಾನ್ಸ್ ಕೂಡ ಮಾತಾಡ್ಕೊಳ್ತಾ ಇದ್ರು ಇವರಿಬ್ಬರು ಮದುವೆ ಆದರೆ ಚೆನ್ನಾಗಿರುತ್ತೆ. ಈ ಕಡೆ ದಕ್ಷಿಣ ಭಾರತದಲ್ಲೇ ಒಂದು ಬ್ಯೂಟಿಫುಲ್ ಆಗಿರುವಂತಹ ಕ್ಯೂಟ್ ಆಗಿರುವಂತಹ ಪೇರ್ ಅಂತಂದ್ರೆ ಅದು ವಿಜಯ್ ದೇವರಕೊಂಡ ಹಾಗೆ ರಶ್ಮಿಕಾ ಮಂದಣ್ಣ ಅವರು. ಸೊ ವಿರೋಶ್ ಅನ್ನುವಂತಹ ಹೆಸರಿನಲ್ಲೇ ಇವರಿಬ್ರು ಮದುವೆ ಆಗ್ತಾ ಇದ್ದಾರೆ. ಅದು ಫೋನ್ ಯೂಸ್ ಮಾಡಂಗಿಲ್ಲ, ಸ್ಟಾರ್ಸ್ಗಳಿಗೆ ಯಾರಿಗೂ ಕೂಡ ಅಲ್ಲಿ ಮದುವೆಗೆ ಇನ್ವೈಟ್ ಮಾಡೋದಿಲ್ಲ ಅನ್ನುವಂತಹ ಸುದ್ದಿಗಳು ಕೂಡ ಬರ್ತಿದೆ. ವಿಜಯ್ ದೇವರಕೊಂಡ ವೇಟ್ಸ್ ರಶ್ಮಿಕಾ ಮಂದಣ್ಣ ಅನ್ನುವಂತಹ ಹೆಸರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹ್ಯಾಶ್ಟ್ಯಾಗ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪಲ್ಲವಿ ಇನ್ರಾಜ್. ಫೈನಲಿ ಅಭಿಮಾನಿಗಳಿಗೆ ರಶ್ಮಿಕಾ ಮಂದಣ್ಣ ಹಾಗೆ ವಿಜಯ್ ದೇವರಕೊಂಡ ಇಬ್ಬರು ಸೇರಿ ಒಂದು ಒಳ್ಳೆ ಶುಭ ಸುದ್ದಿಯನ್ನು, ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಅಂದರೆ ಗೀತಾ ಗೋವಿಂದಂ ಬಂದ ನಂತರದಲ್ಲಿ ಅವರ ಫ್ಯಾನ್ಸ್ ಕೂಡ ಮಾತಾಡ್ಕೊಳ್ತಾ ಇದ್ರು ಇವರಿಬ್ಬರು ಮದುವೆ ಆದರೆ ಚೆನ್ನಾಗಿರುತ್ತೆ, ಇವರಿಬ್ಬರು ಪೇರ್ ತುಂಬ ಕ್ಯೂಟ್ ಆಗಿದೆ ಅಂತ. ಈ ಕಡೆ ದಕ್ಷಿಣ ಭಾರತದಲ್ಲೇ ಒಂದು ಬ್ಯೂಟಿಫುಲ್ ಆಗಿರುವಂತಹ ಕ್ಯೂಟ್ ಆಗಿರುವಂತಹ ಪೇರ್ ಅಂತಂದರೆ ಅದು ವಿಜಯ್ ದೇವರಕೊಂಡ ಹಾಗೆ ರಶ್ಮಿಕಾ ಮಂದಣ್ಣ ಅವರು. ಸೊ ಗೀತಾ ಗೋವಿಂದಂ ಆದ ನಂತರದಲ್ಲಿ ಇವರು ಆಗಾಗ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಾ ಇದ್ರು. ಸೊ ಇದನ್ನೆಲ್ಲ ನೋಡ್ತಾ ಇದ್ದಂಗೆ ಅಭಿಮಾನಿಗಳು ಕೂಡ ಅಂದ್ಕೊಂಡಿದ್ರು ಇವರಿಬ್ಬರು ಮದುವೆ ಆಗ್ತಾರೆ, ಇಬ್ಬರು ಲವಲ್ಲಿ ಬಿದ್ದಿದ್ದಾರೆ ಅನ್ನೋ ರೀತಿಯಲ್ಲಿ ಇತ್ತು. ಸೊ ರಶ್ಮಿಕಾ ಮಂದಣ್ಣ ಆಗಲಿ ವಿಜಯ್ ದೇವರಕೊಂಡ ಆಗಲಿ ಅದನ್ನು ಅಧಿಕೃತವಾಗಿ ಎಲ್ಲೂ ಹೇಳ್ಕೊಂಡಿರಲಿಲ್ಲ. 2025 ಅಕ್ಟೋಬರ್ ನವೆಂಬರ್ ತಿಂಗಳಿನಲ್ಲಿ ಇವ್ರದ್ದೊಂದು ಎಂಗೇಜ್ಮೆಂಟ್ ಆಗಿದೆ ಅನ್ನುವಂತಹ ಸುದ್ದಿ ಓಡಾಡ್ತಾ ಇತ್ತು. ಸೊ ಇಬ್ಬರು ಕೂಡ ಎಲ್ಲೂ ಕ್ಲಾರಿಫಿಕೇಷನನ್ನು ಕೊಟ್ಟಿರಲಿಲ್ಲ. ಅದಾದ ನಂತರದಲ್ಲಿ ಮದುವೆ ಅಂತೆ, ಅದು 2026 ಫೆಬ್ರವರಿಯಲ್ಲೇ ಅಂತೆ, ಅದು ವ್ಯಾಲೆಂಟೈನ್ಸ್ ಡೇ ದಿನನೇ ಅಂತೆ, ಈ ರೀತಿಯ ಒಂದಷ್ಟು ಸುದ್ದಿಗಳು ಕೂಡ ಓಡಾಡ್ತಾ ಇತ್ತು. ಬಟ್ ಅಲ್ಲೂ ಕೂಡ ಅವರು ಕ್ಲಾರಿಟಿಯನ್ನು ಕೊಟ್ಟಿರಲಿಲ್ಲ. ಬಟ್ ಸದ್ಯಕ್ಕೆ ಈಗ ಅಭಿಮಾನಿಗಳು ಏನು ಹೆಸರಿಟ್ಟಿದ್ರು ಅದೇ ಹೆಸರಿನಲ್ಲಿ ಅವರಿಬ್ಬರು ಕೂಡ ಮದುವೆ ಆಗ್ತಾ ಇದ್ದಾರೆ. ವಿರೋಶ್ ಎನ್ನುವಂತಹ ಹೆಸರಿನಲ್ಲಿ, ವಿ ಅಂತಂದರೆ ವಿಜಯ್ ದೇವರಕೊಂಡ, ರೋಶ್ ಅಂತಂದರೆ ಅದು ರಶ್ಮಿಕಾ ಮಂದಣ್ಣ. ಸೊ ವಿರೋಶ್ ಎನ್ನುವಂತಹ ಹೆಸರಿನಲ್ಲೇ ಇವರಿಬ್ಬರು ಮದುವೆ ಆಗ್ತಾ ಇದ್ದಾರೆ. ಅದು ಈ ಫೆಬ್ರವರಿ 26ನೇ ತಾರೀಕು, ಅಂದರೆ ಇನ್ನೊಂದು 2-3 ದಿನ ಅಷ್ಟೇ ಬಾಕಿ ಇರುವಂಥದ್ದು. ಸೊ ಮಾರ್ಚ್ 4ನೇ ತಾರೀಕು ಬಹಳ ದೊಡ್ಡದಾಗಿ ರಿಸೆಪ್ಷನನ್ನು ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ರಾಜಸ್ಥಾನದ ಉದಯಪುರದಲ್ಲಿ ಅದ್ದೂರಿಯಾದಂತಹ ಸೆಟ್ಟನ್ನು ಹಾಕಲಾಗಿದೆ. ಒಂದಷ್ಟು ಬಿಗಿ ಭದ್ರತೆ ಕೂಡ ಇದೆ. ಮದುವೆಗೆ ಏನೆಲ್ಲ ತಯಾರಿಗಳನ್ನು ಬೇಕು ಆ ತಯಾರಿಗಳನ್ನು ಅವರು ಮಾಡ್ಕೊಳ್ತಾ ಇದ್ದಾರೆ. ಸೊ ಅವರ ಈ ಒಂದು ಮದುವೆಗಾಗಿರಬಹುದು, ರಿಸೆಪ್ಷನ್ಗಾಗಿರಬಹುದು, ಒಂದು ಫೋನ್ ಯೂಸ್ ಮಾಡೋಂಗಿಲ್ಲ, ಸ್ಟಾರ್ಸ್ಗಳಿಗೆ ಯಾರಿಗೂ ಕೂಡ ಅಲ್ಲಿ ಮದುವೆಗೆ ಇನ್ವೈಟ್ ಮಾಡೋದಿಲ್ಲ ಅನ್ನುವಂತಹ ಸುದ್ದಿಗಳು ಕೂಡ ಬರ್ತಿದೆ. ಭದ್ರತೆಗಾಗಿ ಅವರು ಫಾರಿನ್ ಭದ್ರತಾ ಸಿಬ್ಬಂದಿಯನ್ನು ಕೂಡ ಕರೆಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ ಕೂಡ ಬರ್ತಾ ಇದೆ. ಅಂದರೆ ಇವರಿಬ್ಬರು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಸೆಲೆಬ್ರಿಟಿ ಆಗಿರೋದ್ರಿಂದ ಅದು ರಶ್ಮಿಕಾ ಮಂದಣ್ಣಗೆ ನ್ಯಾಷನಲ್ ಕ್ರಶ್ ಅಂತಲೂ ಕೂಡ ಕರಿತೀವಿ. ಇಡೀ ರಶ್ಮಿಕಾ ಮಂದಣ್ಣಗೆ ಇಡೀ ನಮ್ಮ ಭಾರತೀಯ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಗಿರಬಹುದು ಭಾಳ ಒಂದಷ್ಟು ಕಾಂಟ್ರಿಬ್ಯೂಟ್ ಕೊಟ್ಟಿರೋದ್ರಿಂದ, ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಿರೋದ್ರಿಂದ ಫ್ಯಾನ್ಸ್ ಕೂಡ ಹಾಗೇ ಇದ್ದಾರೆ. ಸೊ ಈ ಕಾರಣದಿಂದ ಎಲ್ಲೂ ಕೂಡ ಒಂದು ಫೋಟೋ ಲೀಕ್ ಆಗಬಾರ್ದು, ವಿಡಿಯೋಗಳು ಕೂಡ ಲೀಕ್ ಆಗಬಾರ್ದು ಅನ್ನುವಂತಹ ಒಂದು ಉದ್ದೇಶಕ್ಕೆ ಮದುವೆನ ಬಹಳ ಒಂದು ಗೌಪ್ಯತೆಯನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈಗ ಫೈನಲಿ ವಿಜಯ್ ದೇವರಕೊಂಡ ವೇಟ್ಸ್ ರಶ್ಮಿಕಾ ಮಂದಣ್ಣ ಅನ್ನುವಂತಹ ಹೆಸರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹ್ಯಾಶ್ಟ್ಯಾಗ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈ ಏನು ಒಂದು ಸುದ್ದಿಯನ್ನು ಅವರಿಬ್ಬರು ಅಧಿಕೃತವಾಗಿ ಹಂಚಿಕೊಂಡ್ರು ಆಗಿಂದಲೂ ಕೂಡ ಇವರ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತಲೇ ಹೇಳಬಹುದು. ಈ ಒಂದು ಮದುವೆಗೆ ಒಂದಷ್ಟು ಭದ್ರತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಂದರೆ ಯಾರನ್ನೆಲ್ಲ ಇನ್ವೈಟ್ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರು ಎರಡೂ ಕುಟುಂಬಗಳು ಕೂಡ ಕುತ್ಕೊಂಡು ಮಾತನಾಡ್ಕೊಂಡಿದ್ದಾರೆ ಅನ್ನುವಂತಹ ಸುದ್ದಿ ಕೂಡ ಬರ್ತಾ ಇದೆ. ಅಂದರೆ ಒಂದು ವಿಜಯ್ ದೇವರಕೊಂಡ ಅವರ ಒಂದು ಫ್ಯಾಮಿಲಿ ಆಗಿರಬಹುದು, ರಶ್ಮಿಕಾ ಮಂದಣ್ಣ ಅವರ ಫ್ಯಾಮಿಲಿ ಆಗಿರಬಹುದು, ಆಪ್ತರು ಹಾಗೆ ಅತ್ಯಾಪ್ತರು ಬಿಟ್ಟು ಇನ್ಯಾರೂ ಕೂಡ ಮದುವೆಗೆ ಬರ್ತಾ ಇಲ್ಲ ಅನ್ನುವಂತಹ ಸುದ್ದಿಗಳು ಕೂಡ ಬರ್ತಾ ಇದೆ. ಸೊ ಕಾದ್ ನೋಡೋಣ ಮದುವೆ ಹೇಗಿರುತ್ತೆ ಅಂತ. ಫೈನಲಿ ಇಬ್ಬರು ಕೂಡ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಒಂದಷ್ಟು ಒಂದು ಫ್ಯಾನ್ಸ್ಗಳಿಗೂ ಕೂಡ ಇನ್ವೈಟ್ ಮಾಡಿದ ಹಾಗೂ ಇರಬೇಕು, ಜೊತೆಗೆ ಬರಬಾರ್ದು ಅನ್ನೋ ರೀತಿಯಲ್ಲೂ ಕೂಡ ಇರಬೇಕು. ಆ ರೀತಿಯಾಗಿರುವಂತಹ ಒಂದು ಕ್ಲಾರಿಫಿಕೇಷನನ್ನು ರಶ್ಮಿಕಾ ಮಂದಣ್ಣ ಹಾಗೆ ವಿಜಯ್ ದೇವರಕೊಂಡ ಅವರು ಕೊಟ್ಟಿದ್ದಾರೆ. ಸೊ ಇದೇ 26ನೇ ತಾರೀಕು ಅವರ ಮದುವೆ ಕೂಡ ಜರುಗ್ತಾ ಇದೆ ರಾಜಸ್ಥಾನದ ಉದಯಪುರದಲ್ಲಿ. ಸೊ ಕಾದ್ ನೋಡೋಣ ಎಷ್ಟು ಅದ್ದೂರಿಯಾಗಿ ಇಬ್ಬರು ಕೂಡ ಮದುವೆ ಮಾಡಿಕೊಂಡು ಎಷ್ಟು ಶ್ರೀಮಂತವಾಗಿ ಒಂದು ರಿಲೇಷನ್ಶಿಪ್ನ ಮೇಂಟೈನ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.